ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆದರ್ಶಿನಿ. ಎಸ್, ಇವತ್ತಿನ ಗೇಮ್ ಚೇಂಜರ್ ಕಾರ್ಯಕ್ರಮದಲ್ಲಿ ಇದೇನಪ್ಪ ಆದರ್ಶಿನಿ ಕ್ಲಾಸ್ ರೂಮಲ್ಲಿ ಇದ್ದಾಳಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಆ್ಯಕ್ಚುಲಿ ಇವತ್ತಿನ ಗೇಮ್ ಚೇಂಜರ್ನ ಅಚೀವರ್ ಇಲ್ಲಿರುವಂತಹ ಮಕ್ಕಳ ಜೀವನದ ನಂದಾದೀಪ. ಎಷ್ಟೊಂದು ಜನರು ಇವರ ಹೆಸರನ್ನ ಹೇಳ್ಕೊಂತ ಅನ್ನ ತಿಂತಿದ್ದಾರೆ. ಸೊ ಆ್ಯಕ್ಚುಯಲ್ ಅಚೀವರ್ ಆ್ಯಂಡ್ ಗೇಮ್ ಚೇಂಜರ್ ಈ ಸಂಸ್ಥೆಯ ಸಂಸ್ಥಾಪಕರು. ಹಾಗಾದ್ರೆ ನಾವಿರೋದು HSR ಲೇಔಟ್ಸ್ನಲ್ಲಿರುವಂತಹ ಸಮರ್ಥನ ನಿಜವಾದ ದೃಷ್ಟಿ ಕಣ್ಣಿನಲ್ಲ ಮನಸ್ಸಿನಲ್ಲಿ ಅಡಗಿದೆ. ಹೌದು, ಅಂಗವೈಕಲ್ಯವು ನಮ್ಮ ಕನಸುಗಳನ್ನು ಹತ್ತಿಕ್ಕಲು ಸಾಧ್ಯನೇ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಿರುವಂತಹ ಪ್ರತ್ಯಕ್ಷ ನಿದರ್ಶನ ನನ್ನ ಪಕ್ಕದಲ್ಲಿದ್ದಾರೆ. ಎಸ್, ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಬಿಸೈಡ್ ಹಿಮ್ ಆ್ಯಂಡ್ ಆಲ್ಸೋ ಐ ಆಮ್ ಓವರ್ವೆಲ್ಮ್ ಟು ಇಂಟ್ರೊಡ್ಯೂಸ್ ಮಿಸ್ಟರ್ ಡಾಕ್ಟರ್ ಮಹಂತೇಶ್ ಜಿ ಸರ್ನ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಆದರ್ಶಿನಿಯವರೇ, ಮತ್ತು ಎಲ್ಲ ಗ್ಯಾರಂಟಿ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ಫೌಂಡರ್ ಆ್ಯಂಡ್ ಮ್ಯಾನೇಜಿಂಗ್ ಟ್ರಸ್ಟಿ ಆಫ್ ಸಮರ್ಥನ ಟ್ರಸ್ಟ್ ಫಾರ್ ದಿ ಡಿಸೇಬಲ್ಡ್. ಸರ್, ಈ ಪಾಯಿಂಟ್, ಈ ಮಿನಿಟ್ ಹೇಗೆ ಅನ್ನಿಸ್ತಿದೆ? ಆಲ್ವೇಸ್ ಟಾಕಿಂಗ್ ಟು ಮೀಡಿಯಾ ಬಹಳ ಖುಷಿಯಾಗುತ್ತೆ. ಯಾಕಂದರೆ ತಮ್ಮ ಮೂಲಕ ಸಾಕಷ್ಟು ಜನರಿಗೆ ನಮ್ಮ ವಿಚಾರಗಳು, ನಮ್ಮ ಯೋಚನೆಗಳು, ಆಲೋಚನೆಗಳನ್ನ ತಿಳಿಸುವಂಥ ಒಂದು ಸೌಭಾಗ್ಯ. ಸೊ ಯಾವಾಗಲೂ ಮೀಡಿಯಾ ಮಾಧ್ಯಮದ ಅವ್ರ ಜೊತೆ ಮಾತಾಡೋದಂದರೆ ಭಾಳ ಖುಷಿ ನನಗೆ. ಸರ್, ನಮ್ಮ ಕಾರ್ಯಕ್ರಮ ನೋಡ್ತಿರೋಂಥ ವೀಕ್ಷಕರಿಗೆ ಕುತೂಹಲ ಇರುತ್ತೆ, ನಿಮ್ಮ ಹಿಸ್ಟ್ರಿನ ತಿಳ್ಕೊಳೋ ಕುತೂಹಲ ನನಗೂ ಇದೆ. ಸೊ ಒಂದು ಕಿರುಪರಿಚಯ ಮಾಡಿಕೊಡೋದಾದರೆ ನಿಮ್ಮ ಬಗ್ಗೆ. ನನ್ನ ಹೆಸರು ಮಹಂತೇಶ್ ಘಟಿವಾಳಪ್ಪ ಕಿವಡಸಣ್ಣವರಂತ. ಉತ್ತರ ಕರ್ನಾಟಕ ನೇಗಿನಹಾಳ್ ಅನ್ನೋ ಒಂದು ಗ್ರಾಮದಿಂದ ಬಂದಂಥವನು, ಬೈಲಹೊಂಗಲ ತಾಲೂಕು, ಬೆಳಗಾಂ ಜಿಲ್ಲೆ. ಹುಟ್ಟುತಃ ಎಲ್ಲ ಸರಿ ಇತ್ತು, ಕಣ್ಣಿನ ದೃಷ್ಟಿಗೇನು ಸಮಸ್ಯೆ ಇರಲಿಲ್ಲ. ಸೊ ನಮ್ಮದೊಂದು ದೊಡ್ಡ ಜಾಯಿಂಟ್ ಫ್ಯಾಮ್ಲಿ. ಸೊ ಹುಟ್ಟಿದಾಗ ಭಾಳ ದೊಡ್ಡ ಸಮಾರಂಭಗಳು. ಯಾಕಂದರೆ ನಾನೇ ಫಸ್ಟ್ ಮಗು ನಮ್ಮ ಜನ್ರೇಷನ್ಗೆ. ಅದು ಗಂಡು ಮಗು ಅಂದರೆ ನಿಮ್ಗೆ ಗೊತ್ತಿದೆ ಹಳ್ಳಿಗಳಲ್ಲಿ ಹೇಗೆ ಅಂತ. ಉತ್ತರ ಕನ್ನಡದಲ್ಲಿ ಎಲ್ಲ ಇಡೀ ಹಳ್ಳಿಗೆ ಪೇಡೆ ಹಂಚಿದ್ವಿ ಅಂತ ಹೇಳ್ತಾ ಇದ್ದಿದ್ರು ನಮ್ಮ ಅಜ್ಜಿ ಎಲ್ಲ, ನನ್ನ ತಂದೆ ತಾಯಿರಲ್ಲ. ಅಂಥ ಒಂದು ಸಂಭ್ರಮ ಕೇವಲ 6 ತಿಂಗಳು ಮಾತ್ರ ಇತ್ತು. ಟೈಫಾಯ್ಡ್ ಬಂದು ನನ್ನ ದೃಷ್ಟಿಗೆ ಪೆಟ್ಟು ಬಿತ್ತು. ಆದರೆ ನೀವು ಹೇಳ್ದಂಗೆ ವಿಷನ್ಗೆ ಪೆಟ್ಟು ಬೀಳಲಿಲ್ಲ, ದೇವ್ರ ದಯೆ. ಭಾಳ ಪ್ರೋಗ್ರೆಸಿವ್ ಕುಟುಂಬ ಆಗಿದ್ದರಿಂದ ನನಗೆ ಎಲ್ಲ ರೀತಿಯಾದ ಸಪೋರ್ಟ್ ಮಾಡಿದ್ರು ತಂದೆ ತಾಯಿ, ಮತ್ತು ಎಲ್ಲರೂ, ನಮ್ಮ ಕಾಕ, ಚಿಕ್ಕಪ್ಪ ಚಿಕ್ಕಮ್ಮಂದಿರು ಎಲ್ಲರೂ. ಮತ್ತು ನಂತರ ಬೆಳೀತಾ ನನ್ನ ಕಸಿನ್ಸು, ಅದರಲ್ಲೂ ಹೆಚ್ಚಾಗಿ ನನ್ನ ತಂಗಿಯಂದಿರು, ನಮ್ಮ ತಮ್ಮ. ನಂತರ ಚಿಕ್ಕವನಿದ್ದಾಗ ಭಾಳಷ್ಟು ಒಂಥರ ಸಮಸ್ಯೆಗಳಂದರೆ ಸಮಸ್ಯೆಗಳು. ನಾನು ಯಾವತ್ತೂ ಅದನ್ನ ಸವಾಲುಗಳು ಅಂದ್ಕೊಳ್ತಿದ್ದೆ. ಯಾಕಂದರೆ ನನಗೆ ಏನೇನು ಅವಕಾಶ ಬೇಕಿತ್ತೋ, ಅವಶ್ಯಕತೆ ಇರ್ತಿತ್ತೋ, ನನಗೆ ಬೇಕನ್ಸೋಕ್ಕಿಂತ ಮುಂಚೆ ನನ್ನ ತಂದೆ ತಾಯಿ ಕೊಡಿಸ್ತಿದ್ರು. ಅದರಿಂದ ಅಂಧತ್ವ ಯಾವತ್ತೂ ಸಮಸ್ಯೆ ಅನ್ನಿಸ್ಲಿಲ್ಲ. ಬಾಲ್ಯ ಖಂಡಿತವಾಗಿ ಕಣ್ಣು ಕಾಣೋರಿಗೆ ಸಾಕಷ್ಟು ಅವಕಾಶಗಳಿರ್ತಿತ್ತು, ಕೆಲವೊಂದರಲ್ಲಿ ನನಗೆ ಮಿಸ್ ಆಗ್ತಿತ್ತು. ಬಟ್ ಕೆಲವೊಂದು ಜಾಸ್ತಿ ಸಿಗ್ತಾ ಇದ್ದರಿಂದ ನನಗೆ ಕಾಂಪನ್ಸೇಟ್ ಆಯ್ತು ಅನ್ನಿಸ್ತಿತ್ತು. ಹಾಗಾಗಿ ಯಾವಾಗ ಶಾಲೆಗೆ ಹೋಗೋ ವಯಸ್ಸು ಬಂತೋ ಆವಾಗ ನಮ್ಮ ತಾಯಿಗೆ ಭಾಳ ನೋವಾಗ್ತಿತ್ತು. ನನ್ನ ಮಗ ಶಾಲೆಗೆ ಹೋಗ್ತಾನೆ ಇಲ್ವೋ, ಇವನಿಗೇನು ಭವಿಷ್ಯ ಅಂತ ಭಾಳ ಅಳೋರು. ನನಗೀಗಲೂ ನೆನಪಿದೆ. ಅಲ್ಲಿ ಶಾಲೆಯಲ್ಲಿ ಹೇಳಿದ್ರು, ನಮಗೆ ಈ ಥರ ಮಕ್ಕಳಿಗೆ ಶಾಲೆಗೆ ಸೇರಿಸ್ಕೊಳ್ಳೋ ಅವಕಾಶ ಇಲ್ಲ ಅಂತ ಹೇಳಿದಾಗ ಭಾಳ ನೋವಾಯಿತು. ಬಟ್ ಕೆಲವು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಶಾಲೆಗೆ ಕೂರಲಿಕ್ಕೆ ಅವಕಾಶ ಸಿಕ್ತು ಅದೃಷ್ಟಿಯವರೇ. ಆದರೆ ಅಟೆಂಡೆನ್ಸಲ್ಲಿ ನನ್ನ ಹೆಸರು ಇರ್ತಿರಲಿಲ್ಲ, ಎಕ್ಸಾಮ್ನ ಇರ್ತಿರಲಿಲ್ಲ ನನಗೆ. ಸೊ ಒಂಥರ ನೋವಾಗ್ತಿತ್ತು, ಏನಪ್ಪ ನಾನು ಸುಮ್ಮನೆ ಹೀಗೆ ಹೋಗಿ ಕೂರೋದಾ ಜೀವನ ಪರ್ಯಂತ, ಏನಾದರೂ ನನಗೆ ಭವಿಷ್ಯ ಇದೆಯಾ ಅಂತ. ಸರ್, ಅಂದರೆ ಅಟೆಂಡೆನ್ಸಲ್ಲಿ ನಿಮ್ಮ ಹೆಸರಿರಲಿಲ್ಲ ಅಂತ ಹೇಳಿದ್ರಿ. ಸೊ ಎಲ್ಲ ಮಕ್ಕಳನ್ನ ಅಟೆಂಡೆನ್ಸ್ಗೆ ಹೋಗ್ಬೇಕಾದ್ರೆ ನಿಮಗೆ ಬೇಜಾರಾಗ್ತಿರ್ಲಿಲ್ವಾ? ಆ್ಯಂಡ್ ಆ ಟೈಮಲ್ಲಿ ನಿಮ್ಗೆ ಅನ್ಸಿರ್ಲಿಲ್ವಾ, ನನ್ನ ಹೆಸರು ಕೂಗಲ್ಲ, ನಾನು ನೋಟಿಸ್ ಮಾಡಲ್ಲ, ನಾನು ಶಾಲೆಗೆ ಹೋಗೋ ಅವಶ್ಯಕತೆ ಇಲ್ಲ, ನಾನು ಹೋಗೋದೇ ಇಲ್ಲ ಅಂತ ಏನಾದರೂ ಹಠ ಮಾಡಿದ್ದೆಲ್ಲ ಇದೆಯಾ ಸರ್? ಇಲ್ಲ, ಶಾಲೆಗೆ ಹೋಗಲೇಬೇಕು ಅನ್ನೋ ಒಂದು ಆಸೆ ಇದ್ದಿದ್ದರಿಂದ, ನಮ್ಮ ತಾಯಿಗೂ ಶಾಲೆಗೆ ಕಳಿಸ್ಲೇಬೇಕು ಅನ್ನೋ ಆಸೆ ಇದ್ದಿದ್ದರಿಂದ ಖಂಡಿತವಾಗಿ ನನ್ನ ಹೆಸರು ಕೂಗದೇ ಇದ್ದಾಗ ನೋವಾಗ್ತಿತ್ತು ಕೆಲವು ದಿವಸಗಳಲ್ಲಿ, ಆರಂಭದಲ್ಲಿ. ಬಟ್ ನಂತರ ಒಂಥರ ಅದು ಅಡ್ಜಸ್ಟ್ ಆಯಿತು. ಅಟ್ಲೀಸ್ಟ್ ಇಲ್ಲಿ ಕೂರಿಸ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರಲ್ಲ, ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳಿ. ಮತ್ತು ಫ್ರೆಂಡ್ಸ್ ಜೊತೆ ಸ್ಕೂಲ್ಗೆ ಹೋಗಿ ಎಲ್ಲರ ಥರ ಟಿಫನ್ ಬಾಕ್ಸ್ ತೊಗೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾ ಇದ್ದೆ. ಆ ಒಂದು ಖುಷಿ ಇತ್ತು. ಬಟ್ ಖಂಡಿತವಾಗಿ ನೀವು ಹೇಳಿದ ಹಾಗೆ ಹೆಸರು ಕರಿತಾ ಇರಲಿಲ್ಲ. ಮತ್ತು ಬೇರೆಯವ್ರ ಥರ ನನಗೆ ರಿಸಲ್ಟ್ ಅನೌನ್ಸ್ ಆಗ್ತಿರಲಿಲ್ಲ. ನಾನು ಬೇರೆಯವ್ರ ಥರ ಹೋಗಿ ನಮ್ಮ ಕಡೆ ಪಾಸ್ ಆದರೆ ಪೇಡೆ ಕೊಡೋ ಹುಚ್ಚು.
ಓಕೆ. ಸೊ ಇವೆಲ್ಲ ಇದ್ದಾಗ ನನಗೆ ಖಂಡಿತವಾಗಿ ನೋವಾಗ್ತಿತ್ತು. ಬಟ್ ಕೆಲವು ದಿವಸಗಳ ನಂತರ ನಾನು ಮ್ಯಾಥ್ಸಲ್ಲಿ ತುಂಬ ಫಾಸ್ಟ್ ಇದ್ದೆ. ಓಕೆ. ಸೊ ಭಾಳ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಮ್ಯಾಥ್ಸ್ ಹಾಗಾದ್ರೆ? ಫೇವ್ರೆಟ್ ಸಬ್ಜೆಕ್ಟ್ ಮ್ಯಾಥ್ಸು, ಇತಿಹಾಸ, ನಂತರ ಇಂಗ್ಲೀಷ್. ಸೊ ಮ್ಯಾಥ್ಸಲ್ಲಿ ನನಗೆ 7-8 ವರ್ಷದಲ್ಲಿದ್ದಾಗ 100ವರೆಗೂ ಮಗ್ಗಿ ಬರ್ತಿತ್ತು. ಸೊ ಹಾಗೆ ನಾನು ಎಲ್ರಿಗೂ ಮಗ್ಗಿ ಹೇಳ್ಕೊಡ್ತಿದ್ದೆ ಶಾಲೆಯಲ್ಲಿ. ಒಂದ್ಸರಿ ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್ ಬಂದಾಗ ಎದ್ಬಿಟ್ಟು ಪ್ರಶ್ನೆ ಕೇಳಿದಾಗ ನಾನು ಎದ್ದು ನಿಂತ್ಕೊಂಡು ಉತ್ತರ ಹೇಳಿದಾಗ ಅವರು ಬೋರ್ಡ್ ಮೇಲೆ ಬರಿ ಅಂತ ಹೇಳಿದ್ರು. ಆಗ ನಮ್ಮ ಟೀಚರ್ ಇಲ್ಲರಿ ಅವ್ರು ಕಣ್ಣು ಕಾಣಂಗಿಲ್ಲ, ಸುಮ್ಮ ಬರ್ತಾನೆ ಇಲ್ಲ ಅಂತ, ಉತ್ತರ ಕರ್ನಾಟಕ ಭಾಷೆಯಲ್ಲಿ. ಅವರು ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್ ಭಾಳ ವಿಶೇಷವಾದ ವ್ಯಕ್ತಿ. ಐ ಥಿಂಕ್ ನನ್ನ ಜೀವನದ ಒಂದು ದೊಡ್ಡ ತಿರುವು ಕೊಟ್ಟರು. ಅವ್ರು ಅಲ್ಲಿಗೆ ಸುಮ್ಮನೆ ಆಗಲಿಲ್ಲಮ್ಮ. ಸೊ ಹಿ ಕೇಮ್ ಟು ಮೈ ಹೌಸ್. ನಮ್ಮ ಮಮ್ಮಿ ಡ್ಯಾಡಿ ಹೇಳಿದ್ರು, ನೋಡಿರಿ ಈ ಥರದ ಮಕ್ಕಳಿಗೆ ವಿಶೇಷವಾದ ಶಾಲೆಗಳಿವೆ, ಬ್ಲೈಂಡ್ ಸ್ಕೂಲ್ಸ್ ಇದೆ, ಅಲ್ಲಿ ಕಳಿಸ್ರಿ, ಇಲ್ಲ ಅವ್ನ ಜೀವನ ಹಾಳಾಗುತ್ತೆ. 1978-79 ಹೇಳಿದ್ರು. ಸೊ ಆಗ ಆ ಶಾಲೆ ಹುಡುಕ್ಲಿಕ್ಕೆ ಪ್ರಾರಂಭಿಸಿ ಅನೇಕ ಶಾಲೆಗಳು ನೋಡಿದ್ರು. ನಮ್ಮ ತಂದೆಗೆ ಇಂಗ್ಲೀಷ್ ಮೀಡಿಯಮ್ ಶಾಲೆ ಕಳಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ನಮ್ಮ ಚಿಕ್ಕಪ್ಪನ ಫ್ರೆಂಡ್ ಒಬ್ಬರು ಬೆಂಗಳೂರಲ್ಲಿದ್ದರು. ಅವ್ರ ಮಾವ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರ್ ಇದ್ದರು. ಅವರ ಹೆಲ್ಪ್ ತೊಗೊಂಡು ಬೆಂಗಳೂರಿನಲ್ಲಿ ಭಾಳ ಒಂದು ಒಳ್ಳೆಯ ಶಾಲೆ, ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದ ಬ್ಲೈಂಡ್ ಅಂತ, ಆ ಶಾಲೆನ ಫೈನಲ್ ಮಾಡಿದ್ರು. 1980 ಡಿಸೆಂಬರಲ್ಲಿ ಕ್ಲೋಸ್ ಮಾಡಿದ್ರು. 81 ಜನವರಿ 2ನೇ ತಾರೀಕು ನನ್ನನ್ನು ಬೆಂಗಳೂರಿಗೆ ಕರ್ಕೊಂಡು. ಓಕೆ. ಸೊ ಅಲ್ಲಿವರೆಗೂ ನಾನು ಅಂದ್ಕೊಂಡಿದ್ದು ನನ್ನ ಬಿಟ್ಟರೆ ಪ್ರಪಂಚದಲ್ಲಿ ಯಾರೂ ಬ್ಲೈಂಡೇ ಇಲ್ಲ, ನನಗೊಬ್ಬನಿಗೆ ಯಾಕೆ ಹಿಂಗಾಯಿತು ಅಂತ ನೋವಿತ್ತು. ಅಲ್ಲಿ ಬಂದಮೇಲೆ ನೋಡಿದೆ, ಅಲ್ಲಿ ಶಾಲೆಯಲ್ಲಿದ್ದ ಎಲ್ಲ ಮಕ್ಕಳು ನನ್ನ ಥರ. ಸೊ ಓಕೆ, ದಿಸ್ ಈಸ್ ಅ ಡಿಫ್ರೆಂಟ್ ವರ್ಲ್ಡ್. ಒಂಥರ ಖುಷಿ ಆಯಿತು. ಊರು ಬಿಟ್ಟು ಬಂದು, ತಂದೆ ತಾಯಿನ ಬಿಟ್ಟು ಬಂದು, ಚಿಕ್ಕ ವಯಸ್ಸಲ್ಲಿ ದಿನ ಒಬ್ಬರೇ ಇದ್ರೆ ಸರ್ ತಾವು? ಹಾಂ, ಒಬ್ಬನೇ ವಿದ್ಯಾಭ್ಯಾಸಕ್ಕೆ ಅಂತ ಒಬ್ಬರೇ ಇಲ್ಲೇ? ಹಾಂ, ಒಬ್ಬನೇ ಹಾಸ್ಟೆಲಲ್ಲಿದ್ದೆ. ಬಟ್ ಒಂದು ಕುಟುಂಬ ಆರ್ಥಿಕವಾಗಿ ಸಬಲರಿದ್ದರಿಂದ ನಮ್ಮ ಚಿಕ್ಕಪ್ಪ ಬಸವರಾಜ್ ಅಂತ ಹೇಳಿ ಅವ್ರನ್ನ ನನ್ನ ಜೊತೆ ಇದ್ದರು. ಒಂದು ಕೆಂಚಮ್ಮ ಲಾಡ್ಜ್ ಅಂತಿದೆ ಇಲ್ಲಿ, ಅಲ್ಲಿದ್ದು ಡೈಲಿ ಹೋಗಿ ಸಾಯಂಕಾಲ ರೊಟ್ಟಿ ತಿಂದು ಒಂದು ಪಿಕ್ಚರ್ ನೋಡ್ತಾಯಿದ್ದೆ ದಿನ. ಐ ಥಿಂಕ್ ದಟ್ ವಾಸ್ ಒನ್ ಮೋರ್ ಮೋಟಿವೇಶನ್ ಮೈ ಫಾದರ್ ಗೇವ್. ಮಗ ಚೆನ್ನಾಗಿ ಓದಲಿ, ಮುಂದೆ ಬರಲಿ ಅಂಥೇಳಿ ನಮ್ಮ ಕಾಕ ಇಬ್ಬರು ಭಾಳ ಪ್ರೋತ್ಸಾಹ ಮಾಡಿದ್ರು. ಮನೇಲಿ ಎಲ್ಲರೂ ಅಪೋಸ್ ಮಾಡಿದ್ರು, ಇಷ್ಟು ದೊಡ್ಡ ಕುಟುಂಬ, ಒಬ್ಬ ಬ್ಲೈಂಡ್ ನಾವು ನೋಡ್ಕೊಳಕ್ಕಾಗಲ್ವಾ ಅಂತ. ನಮ್ಮ ಅಜ್ಜಿರು ಆಂಟಿರು ಎಲ್ಲ. ಬಟ್ ಇಲ್ಲ, ಯಾವತ್ತೂ ನೀವು ಇಲ್ಲೇ ಇರಬೇಕು, ನೀನು ಓದಬೇಕು, ನೀನು ಇಲ್ಲಿದ್ದರೆ ಪ್ರಪಂಚ ನಿನ್ನ ನೋಡುತ್ತೆ ಅಂತ ನಮ್ಮ ಚಿಕ್ಕಪ್ಪ ಹೇಳಿದ್ದು ನೆನಪಿದೆ ನನಗೆ. ಸೊ ಹಾಗೆ ಒಂದು 3-4 ತಿಂಗಳು ನನ್ನ ಜೊತೆ ಇದ್ದು ಇಲ್ಲಿ ಅಡ್ಜಸ್ಟ್ ಮಾಡಿ ಬಹಳ ಪೆಟ್ ಸ್ಟೂಡೆಂಟ್ ಆಗಿದ್ರಿ. ಹೌದು, ಈಗಲೂ ಎಲ್ಲ ಟೀಚರ್ಸ್ ಜೊತೆ ನಾನು ಸಂಪರ್ಕದಲ್ಲಿದ್ದೀನಿ. ಸೊ ಐ ಆಮ್ ದೇರ್ ಪೆಟ್ ಸ್ಟೂಡೆಂಟ್ ಆ್ಯಂಡ್ ಐ ಲವ್ ಆಲ್ ಮೈ ಟೀಚರ್ಸ್. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಆಲ್ ಆಫ್ ದೆಮ್. ಮತ್ತು ಟೀಚರ್ಸ್ ಅಲ್ಲದೆ ಸಾಕಷ್ಟು ವಾಲಂಟಿಯರ್ಸು, ಸ್ವಯಂ ಸೇವಕರು ಅವರ ಅಮೂಲ್ಯ ಸಮಯವನ್ನು, ಅವರ ಅನುಭವಗಳನ್ನು ಮೇಲೆ ದಾರೆ ಎರೆದ್ರು. ಐ ಥಿಂಕ್ ಅದು ಒಂದು ಲೆಗಸಿ ಅಂತ ಕಾಣುತ್ತೆ. ನಾವು ಸಮರ್ಥನೆ ಕಂಟಿನ್ಯೂ ಮಾಡಿ. ದ್ಯಾಟ್ಸ್ ಗ್ರೇಟ್ ಸರ್. ಕಾಲೇಜ್ ಆಯಿತು, ಮತ್ತು ನಿಮ್ಮ MPhil ಕೂಡ ಕಂಪ್ಲೀಟ್ ಮಾಡಿದ್ರಿ. ಅದಾದಮೇಲೆ ಅದರ ಮಧ್ಯ ನಿಮಗೊಂದು ವಾಯ್ಸ್ ಸಿಕ್ಕಾಪಟ್ಟೆ ಅಟ್ರ್ಯಾಕ್ಟ್ ಮಾಡ್ತು, ನಿಮ್ಮ ಲೈಫ್ನ ಹಾದಿನೇ ಬದಲಿಸ್ತು ಅಲ್ವಾ? ಸೊ ಕಾಮೆಂಟ್ರಿ ಕೇಳೋ ಹುಚ್ಚು ತಮಗೆ ಬಹಳ ಇತ್ತು. ಆ್ಯಂಡ್ ಆ ಕಾಮೆಂಟ್ರಿನ ತಾವು ಇಮ್ಯಾಜಿನ್ ಕೂಡ ಮಾಡ್ಕೊತಿದ್ರಿ ಕ್ರಿಕೆಟ್. ಆಗ ನಿಮಗೆ ಕ್ರಿಕೆಟ್ ಅನ್ನುವಂಥ ಒಂದು ದೊಡ್ಡ ಪ್ರಪಂಚ ಕಣ್ಮುಂದೆ ಬಂತು ಅಲ್ಲ ಸರ್? ನೀವು ಹೇಳ್ತಾ ಇದ್ರೆ ನನಗೆ ರೋಮಾಂಚನ ಆಗುತ್ತೆ. ಖಂಡಿತವಾಗಿ ನನ್ನ ಜೀವನದ ದಿಕ್ಕನ್ನೇ ಬದಲಿಸಿದಂಥ ಒಂದು ಧ್ವನಿ ನೀವು ಹೇಳಿದಾಗೆ ವಾಯ್ಸ್. ಆ ಕ್ರಿಕೆಟ್ ರೇಡಿಯೋ ಕಾಮೆಂಟ್ರಿ ಅದು ಏನು ಖುಷಿ ಕೊಡ್ತಿತ್ತು, ಅದು ಏನು ಹುಚ್ಚೋ. ಅರ್ಥ ಆಗದಿದ್ದರೂ ಕೂಡ ರೇಡಿಯೋ ಮುಂದೆ ಕೂತು ಇಡೀ ದಿನ ಕಳೀತಾ ಇದ್ದ ನೆನಪು ಇದು ಈಗಲೂ ನನಗೆ. ಓಕೆ. ಸೊ ನಂತರ ಯಾವಾಗ ಅರ್ಥ ಆಗಲಿಕ್ಕೆ ಪ್ರಾರಂಭ ಆಯಿತು, ನೀವು ಹೇಳಿದಾಗೆ ನಾನೇ ಕ್ರಿಕೆಟ್ ಆಡ್ತಾ ಇದ್ದೀನಿ ಅನ್ನೋ ಒಂದು ಇಮ್ಯಾಜಿನೇಷನ್. ಬ್ಯಾಟಿಂಗ್ ಯಾರೋ ಒಬ್ಬ ಕ್ರಿಕೆಟರ್ ಹೊಡೆದಾಗ ಗವಾಸ್ಕರ್ ಇರ್ಬೋದು, ವೆಂಕಟೇಶ್ವರ್ ಇರ್ಬೋದು, ವಿಶ್ವನಾಥ್ ಇರ್ಬೋದು, ಅಥವಾ ಅವ್ರು ಫೀಲ್ಡ್ ಮಾಡಿ ಥ್ರೋ ಮಾಡಿದ್ದು, ಕಿರ್ಮಾನಿ ಕ್ಯಾಚ್ ಹಿಡಿದಾಗ ಅವ್ರನ್ನೆಲ್ಲ ಮೀಟ್ ಮಾಡೋವಂಥ ಅವಕಾಶ ಸಿಕ್ತು ನನಗೆ ಖಂಡಿತವಾಗಿ ಲೇಟರ್. ಬಟ್ ಆ ಒಂದು ಕ್ರಿಕೆಟ್ ಕಾಮೆಂಟ್ರಿ ಐ ಥಿಂಕ್ ಇಸ್ ಅ ಬಿಗ್ ಗೇಮ್ ಚೇಂಜರ್ ಇನ್ ಮೈ ಲೈಫ್. ಇವತ್ತು ಇಂಗ್ಲೀಷ್ ನಾನು ಮಾತಾಡ್ತಿದ್ದೀನಿ ಅಂದರೆ ಮೇಡಮ್, ನಾಟ್ ಇಂಗ್ಲೀಷ್ MPhil MA, ಇಟ್ ಈಸ್ ರೇಡಿಯೋ ಕ್ರಿಕೆಟ್ ಕಾಮೆಂಟ್ರಿ ಇಂಗ್ಲೀಷ್. ವಾವ್. ಸೊ ನಾನು ಅವರು ಕ್ರಿಕೆಟ್ ಆಡೋಕ್ಕೆ ಫಸ್ಟ್ ಬಾಲ್ ಹಾಕೋಕ್ಕಿಂತ ಮುಂಚೆ ಸ್ನಾನ ಮಾಡಿ, ತಿಂಡಿ ಮಾಡಿ, ಟಿಪ್ ಟಾಪ್ ಆಗಿ ರೆಡಿಯಾಗಿ ಚೇರ್ ಮೇಲೆ ಕೂರ್ತಿದ್ದೆ ರೇಡಿಯೋ ಕೇಳಿ. ಫ್ಯಾಂಟಾಸ್ಟಿಕ್. ಆಮೇಲೆ ಅವರು ಊಟಕ್ಕೆ ಬ್ರೇಕ್ ಹೋದಾಗ 12 ಗಂಟೆಗೆ ಅಮ್ಮಂಗೆ ಹೇಳಿರ್ತಿದ್ದೆ, ಮಮ್ಮಿಗೆ 12 ಗಂಟೆಗೆ ಊಟ ರೆಡಿ ಇರಬೇಕು. ಅವ್ರು 12:40 ಬರೋಷ್ಟೊತ್ತಿಗೆ ಊಟ ಮಾಡಿ, ಏನೋ ನಾನೇ ಕ್ರಿಕೆಟ್ ಆಡ್ತಿದ್ದೆ ಅನ್ನೋ ಥರ 12:40 ಅಷ್ಟೊತ್ತಿಗೆ ಮತ್ತೆ ರೆಡಿ ಆಗ್ತಿದೆ. 2:55ಗೆ ಟೀ ಬ್ರೇಕ್ ಇರೋದು, ಟೆಸ್ಟ್ ಮ್ಯಾಚ್ ಅಷ್ಟಿದ್ದೆಲ್ಲ. ನೀವು ಮತ್ತು ನಿಮ್ಮ ಫ್ರೆಂಡ್ ನಾಗೇಶ್ ಅವರು ಒಂದು ದೊಡ್ಡ ಸಂಸ್ಥೆನ ಹುಟ್ಟಾಕ್ತೀರಾ. ಆ ಸಂಸ್ಥೆ ಈಗ ಬಹಳಷ್ಟು ಜನರು ಮಾತಾಡ್ತಿದ್ದಾರೆ ಆ ಸಂಸ್ಥೆ ಬಗ್ಗೆ. ಸೊ ಆ ಸಂಸ್ಥೆ ಮಾಡಿರೋದ್ರಿಂದ ಎಷ್ಟೊಂದು ಜನರು ನಿಮಗೆ ಥ್ಯಾಂಕ್ ಯೂನ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಸಂಸ್ಥೆ ಸಮರ್ಥನ ಮೇನಿದೆ ಹುಟ್ಕೊಂಡಿದ್ದು ಹೇಗೆ ಅಂತ ಹೇಳ್ತೀರಾ ಸರ್?
ನಾನು ಆಗಲೇ ಹೇಳಿದಾಗೆ ಅದಕ್ಕೂ ಕ್ರಿಕೆಟೇ ಕಾರಣ ಅಗೇನ್. ನಾವಿಬ್ಬರು ಕ್ರಿಕೆಟ್ ಆಡ್ತಾಯಿದ್ವಿ. ನಾವು ರಮಣ ಮಹರ್ಷಿ ಶಾಲೆಯಲ್ಲಿ ಇರೋವರೆಗೂ ಆಡ್ತಾಯಿದ್ವಿ. ಶಾಲೆ ನಂತರ ಕ್ರಿಕೆಟ್ ಪ್ರೋತ್ಸಾಹ ಮಾಡಲಿಕ್ಕೆ ಯಾವುದೂ ಸಂಸ್ಥೆ ಇರಲಿಲ್ಲ. ಮತ್ತು ಶಾಲೆ ಮುಗಿದ ನಂತರ ಎಲ್ಲ ಅಂದರು ಕಾಲೇಜ್ಗೆ ಹೋಗಲಿಕ್ಕೆ ಅವಕಾಶ ಇರಲಿಲ್ಲ, ವ್ಯವಸ್ಥೆ ಇರಲಿಲ್ಲ. ಈ ಎರಡೂ ಒಂದು ಸಮಸ್ಯೆಗಳನ್ನ ಅಡ್ರೆಸ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ವ್ಯವಸ್ಥೆ ಬೇಕಿತ್ತು. ಆ ವ್ಯವಸ್ಥೆನೇ ನಾವು ಸಮರ್ಥನ ಮೂಲಕ ಸ್ಥಾಪಿಸಿದ್ವಿ, ಒಂದು ವೇದಿಕೆ ಸ್ಥಾಪಿಸಿದ್ವಿ. ಆರಂಭದಲ್ಲಿ ಕಾಲೇಜ್ಗೆ ಮತ್ತು ಕ್ರಿಕೆಟ್ಗೆ ಅವಕಾಶ ಕಲ್ಪಿಸಿ ನಂತರ ಬೇರೆ ಬೇರೆ ಪ್ರಾಜೆಕ್ಟ್ಸ್ನ ಆ್ಯಡ್ ಮಾಡ್ತಾ ಬಂದ್ವಿ. ನಿಮ್ಗೆ ಗೊತ್ತಿದೆ, ಈಗ ಸಮರ್ಥನ ಮೂಲಕ 3 T20 ವರ್ಲ್ಡ್ ಕಪ್ ನಾವು ಅರೇಂಜ್ ಮಾಡಿದ್ವಿ ಬ್ಲೈಂಡ್ಗೆ ವ್ಯವಸ್ಥೆ ಮಾಡಿ. 3 ನಮ್ಮ ಭಾರತ ಗೆದ್ದಿದೆ ಅಂತ ಹೇಳೋಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಸರ್, ನಿಮ್ಮೊಟ್ಟಿಗೆ ಇಷ್ಟೊತ್ತು ಮಾತಾಡ್ತಿದ್ದೆ. ಸೊ ಇದರ ಮಧ್ಯ ನಿಮ್ಮ ಇನ್ಸ್ಟಿಟ್ಯೂಷನ್ನ ಒಂದ್ಸಲಿ ತೋರಿಸ್ಬಿಡೋಣ ಅನ್ನೋ ಆಸೆ ಇದೆ ನನಗೆ. ಸೊ ನಾನು ಹೋಗಿ ಎಲ್ಲರ ಹತ್ರ ಮಾತಾಡ್ತೀನಿ, ಹಾಗೆ ನಿಮ್ಮ ಇನ್ಸ್ಟಿಟ್ಯೂಷನ್ನ ಕಂಪ್ಲೀಟಾಗಿ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ ವಿತ್ ಯೋರ್ ಪರ್ಮಿಷನ್. ಓಕೆನಾ? ಅಬ್ಸಲ್ಯೂಟ್ಲಿ ಫೈನ್. ಖಂಡಿತವಾಗಿ ನೋಡ್ಕೊಂಡು ಬನ್ನಿ, ಭಾಳ ಸಂತೋಷ. ಸಮರ್ಥನಂ ಟ್ರಸ್ಟ್ ಫಾರ್ ಡಿಸೇಬಲ್ಡ್ನ ಹೆಡ್ ಆಪರೇಷನ್ ಮಾಡ್ತಿರುವಂತಹ ಶಿವರಾಮ್ ದೇಶಪಾಂಡೆ ಸರ್ ನನ್ನೊಟ್ಟಿಗೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ನಾವಿರುವಂತಹ ಈ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಅಸಿಸ್ಟಿವ್ ಡಿವೈಸಸ್ ಇದೆ ಇಲ್ಲಿ. ಓಕೆ ತಮಗೆಲ್ಲ ಈ ಕೇಳ್ಪಟ್ಟಿದ್ದೀರಾ, ಸಮರ್ಥನಂ ಸಂಸ್ಥೆ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದೆ. ಆರೋಗ್ಯ ಕೂಡ ಒಂದು ವಿಭಾಗ. ಆರೋಗ್ಯದಲ್ಲಿ ಏನೇನು ಮಾಡುತ್ತೆ ಸಮರ್ಥನಂ ಅಂತಂದರೆ, ಈ ಸಂಸ್ಥೆ ಪ್ರಾರಂಭದಿಂದ ಅಂಗವಿಕಲತೆ ಉಳ್ಳಂಥವ್ರಿಗೆ ವಿಕಲಚೇತನ ಇದೆ ಅಂತಂದು ಗೊತ್ತಾದ ತಕ್ಷಣವೇ ಯಾರಾದರೂ ನಮ್ಮನ್ನು ಸಂಪರ್ಕ ಮಾಡಿದರೆ ಅಥವಾ ನಮ್ಮ ಸಿಬ್ಬಂದಿ ವರ್ಗ ಯಾರನ್ನಾದರೂ ಸಂಪರ್ಕ ಮಾಡಿದರೆ ಅವರಿಗೆ ಆರೋಗ್ಯ ಪುನರ್ವಸತಿ ಯೋಜನೆಯಲ್ಲಿ ಅವರನ್ನು ಒಳಪಡಿಸ್ಕೊಳ್ತೀವಿ. ಅವ್ರನ್ನ ಪ್ರಾರಂಭ ಹಂತದಿಂದ ಅವ್ರನ್ನ ಅಂಗವಿಕಲತೆಯನ್ನು ಪತ್ತೆ ಹಚ್ಚಿ ಅವರನ್ನು ಬೇರೆ ಬೇರೆ ಅವರ ನ್ಯೂನ್ಯತೆಗೆ ಅನುಗುಣವಾಗಿ ಅವರನ್ನು ಬೇರೆ ಬೇರೆ ಹಾಸ್ಪಿಟ್ಲಿಗೆ ತೋರಿಸಿ, ಅಂದರೆ ಕಣ್ಣು ಕಾಣದೇ ಇರೋರ ಹತ್ರ ಹೋಗಬೇಕು ಅಂದರೆ ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗಬೇಕು, ಕಾಲು ತೊಂದರೆ ಇರೋರು ಅಂದರೆ ಮೂಳೆ ತಜ್ಞರ ಹತ್ರ ಹೋಗಬೇಕು, ಅಥವಾ ನರದ ರೋಗದ ತಜ್ಞ ಇದೆ ಅಂತಂದರೆ ನ್ಯೂರಾಲಜಿಸ್ಟ್ ಹತ್ರ ಹೋಗಬೇಕು. ಸೊ ಈ ಥರ ಬೇರೆ ಬೇರೆ ವಿಭಾಗಗಳಲ್ಲಿ ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಅನುಗುಣವಾಗಿ ತಪಾಸಣೆಯನ್ನು ಮಾಡಲಾಗುತ್ತೆ. ಸೊ ನಮ್ಮೊಟ್ಟಿಗೆ ಸಮರ್ಥನಂನ ಟ್ರಸ್ಟಿ ಆಗಿರುವಂಥ ಬೂಸೇಗೌಡರಿದ್ದಾರೆ. ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ಸಮರ್ಥನಮಲ್ಲಿ ಆಗುವಂಥ ಆ್ಯಕ್ಟಿವಿಟೀಸ್ ಬಗ್ಗೆ ನಿಮ್ಮನ್ನು ಕೇಳೋದಾದರೆ ಏನು ಹೇಳ್ತೀರಿ? ಏನೆಲ್ಲ ಆಗುತ್ತೆ? ಮೇಡಮ್, ನಮ್ಮಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್ ಇದೆ, ಫೋಕಸಿಂಗ್ ಮೋರ್ ಆನ್ ಡಿಸೆಬಿಲಿಟಿ, ಬಟ್ ಇಟ್ಸ್ ಆನ್ ಇನ್ಕ್ಲೂಸಿವ್ ಆರ್ಗನೈಸೇಷನ್. ಸೊ ಅದರಲ್ಲಿ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಡೇ ಸ್ಕಾಲರ್ ಸ್ಕೂಲ್ ನಡೆಸ್ತಾ ಇದ್ದೀವಿ ನಾವು. ವಿ ಪಿಕ್ ದಿ ಸ್ಟೂಡೆಂಟ್ಸ್, ಬೇರೆ ಬೇರೆ ಕಡೆಯಿಂದ ಪಿಕ್ ಮಾಡಿ ಬೆಳಗ್ಗೆ ಬಂದು ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಸಾಯಂಕಾಲ ತೊಗೊಂಡೋಗಿ ಮನೆಗೆ ಬಿಡ್ತೀವಿ. ಬಟ್ ಸ್ಟಿಲ್ ಇಲ್ಲಿ ಬಂದು ಏನು ಮಾಡ್ತಾರೆ ಅವರು, ಅವರಿಗೆ ಏನು ಇಲ್ನೆಸ್ ಇರ್ತದೆ ಅವ್ರಿಗೆ ಆಕ್ಯುಪೇಷನ್ ಇರಬೇಕು, ಆಕ್ಯುಪೈಡಾಗಿರಬೇಕು. ಅವ್ರಿಗೆ ಒಂದು ಟ್ರೈನಿಂಗ್ ಕೊಡೋದಾಗಲಿ, ಅವರಿಗೆ ಡೇ ಸ್ಕಿಲ್ಸ್, ಡೈಲಿ ಸ್ಕಿಲ್ಸೂ ಅವ್ರಿಗೆ ತೊಂದರೆ ಇರ್ತದೆ. ಒಂದು ಬಾತ್ರೂಮ್ಗೆ ಹೋಗಿರ್ಬೋದಾಗಿರ್ಬೋದು, ಅಥವಾ ಬಟ್ಟೆ ಹಾಕ್ಕೊಳ್ಳೋದ್ರಿಂದ ಹಿಡ್ಕೊಂಡು ಇವೆರಡೂ ಚೆನ್ನಾಗಿರೋರಿಗೆ ಅವ್ರಿಗೆ ಕೆಲಸದಲ್ಲಿ ಹೆಂಗೆ ತೊಡಗಿಸ್ಕೋಬೇಕು ಅವರನ್ನು, ಈ ಥರದ್ದೆಲ್ಲನೂ ವಿ ಗಿವ್ ದಿ ಟ್ರೈನಿಂಗ್. ಸೊ ದೆರ್ ಈಸ್ ಎ ಲಾಟ್ ಆಫ್ ಇಂಪ್ರೂವ್ಮೆಂಟ್ ವಿತ್ ದಿ ಸ್ಟೂಡೆಂಟ್ಸ್. ಪೇರೆಂಟ್ಸ್ಗೆಲ್ಲ ಭಾಳ ಖುಷಿಯಿಂದ ಕಳಿಸ್ಕೊಡ್ತಾರೆ. ಇದಲ್ಲದೆ ವಿ ಹ್ಯಾವ್ ದಿ ಅದರ್ ಟೀಮ್ ಕಾಲ್ಡ್ ಸುನಾದ. ನಮ್ಮದು ಸಮರ್ಥ ನಮ್ಮಲ್ಲಿ ಇನ್ನೊಂದು ಎಕ್ಸೆಪ್ಷನಲ್ ಡಿಪಾರ್ಟ್ಮೆಂಟ್ ಇದೆ, ವೇರ್ ವಿ ನರ್ಚರ್ ಆ್ಯಂಡ್ ಟ್ರೈನ್ ಆಲ್ ಡಿಸೇಬಲ್ಡ್ ಪೀಪಲ್. ಸಿಂಗಿಂಗಲ್ಲಾಗಿರ್ಬೋದು, ಪರ್ಫಾರ್ಮಿಂಗ್ ಆರ್ಟ್ಸಲ್ಲಾಗಿರ್ಬೋದು. ನಮ್ಮಲ್ಲಿ ಒಂದು ಸುನಾದ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಆಗಿದೆ, ಆರ್ಕೆಸ್ಟ್ರಾ ಟೀಮ್. ದೇ ಪರ್ಫಾರ್ಮ್ ಅಕ್ರಾಸ್ ದಿ ಗ್ಲೋಬ್. ಈಗಾಗಲೇ ಸಾಕಷ್ಟು ಪರ್ಫಾರ್ಮೆನ್ಸ್ ಕೊಡ್ತಾನೆ ಇದ್ದಾರೆ. ಲಾಟ್ ಆಫ್ ಕಾರ್ಪೊರೇಟ್ಸ್ ಆರ್ ಸಪೋರ್ಟಿಂಗ್ ಅಸ್. ಈ ಥರ ಸಾಕಷ್ಟು ಆ್ಯಕ್ಟಿವಿಟೀಸ್ ನಡೀತಾನೆ ಇರುತ್ತೆ ಮೇಡಮ್ ನಮ್ಮಲ್ಲಿ. ಸೊ ನಮ್ಮೊಟ್ಟಿಗೆ ಈಗ ಮ್ಯಾನೇಜರ್ ಪ್ಲಸ್ ಸ್ಪೋರ್ಟ್ಸ್ ಇನಿಷಿಯೇಟ್ ಮಾಡ್ತಿರುವಂತಹ ಧೀರಜ್ ಅವರಿದ್ದಾರೆ. ಸರ್, ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್, ಹೇಗೆ ಇಷ್ಟೊಂದು ಅವಾರ್ಡ್ಸನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಯಿತು? ಇಷ್ಟೊಂದು ಅವಾರ್ಡ್ಸ್ ಪಡ್ಕೊಳ್ಳಿಕ್ಕೆ ಕಾರಣ ಯಾಕಂದರೆ ಸಮರ್ಥನಂ ಫಸ್ಟ್ ಆಫ್ ಆಲ್. ಯಾಕಂದರೆ ನಮಗೆ ಸೋರ್ಸ್ ಆಫ್ ಫಂಡಿಂಗ್, ಹ್ಯೂಮನ್ ರಿಸೋರ್ಸ್, ಸ್ಪೇಸ್, ವಿಷನ್ ಬರೋದು ಸಮರ್ಥನಂ ಟ್ರಸ್ಟಿಂದ. ಡಾಕ್ಟರ್ ಮಹಾಂತೇಶ್ ಮತ್ತು ಎಲ್ಲ ಟ್ರಸ್ಟೀಸ್ ಪ್ಲಸ್ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಇನ್ ಇಂಡಿಯಾ ಎಲೆಕ್ಟೆಡ್ ಬಾಡಿ ಎಲ್ಲರೂ ಒಂದೇ ಕಡೆ ಎಲ್ಲರೂ ಒಂದೇ ಥರ ಯೋಚನೆ ಮಾಡಿ ಆ ವಿಷನನ್ನು ಮುಂದಕ್ಕೆ ತಗೊಂಡು ಹೋಗ್ತಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಅವರಿಗೆ ಕ್ರೆಡಿಟ್ಸ್. ನಮ್ಮ ಹತ್ರ 30 ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರೀಸ್ ಮೆಂಬರ್ಸ್ ಇದ್ದಾರೆ. ಅವರನ್ನೆಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗೋದು ಒಂದು ಮಹತ್ವದ ಕೆಲಸ. ಎರಡನೇದಾಗಿ ಕಳೆದ 15 ವರ್ಷಗಳಲ್ಲಿ ನಾವು 5 ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ. 3 T20, 2012, 17 ಮತ್ತು 22.
2 ODI ವರ್ಲ್ಡ್ ಕಪ್ಸ್ ಇನ್ 2014 ಮತ್ತು 18, ಒಂದು ಏಷ್ಯಾ ಕಪ್. ಸೊ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ 6 ವರ್ಲ್ಡ್ ಚಾಂಪಿಯನ್ಶಿಪ್ ವಿನ್ ಆಗಿದ್ದಾವೆ. ಪ್ಲಸ್ ವಿಮೆನ್ ಟೀಮ್ ಬಂದು 2023ರಲ್ಲಿ ಇಂಟರ್ನ್ಯಾಷನಲ್ ಬ್ಲೈಂಡ್ ಸ್ಪೋರ್ಟ್ಸ್ ಫೆಡರೇಷನ್ದು ಗೋಲ್ಡ್ ಮೆಡಲ್ ವಿನ್ ಆಗಿದೆ. ಇಂಡಿಯನ್ ಮೆನ್ಸ್ ಟೀಮ್ ಸಿಲ್ವರ್ ಮೆಡಲ್ ವಿನ್ ಆಗಿದೆ. ಅದರ ಜೊತೆ ಬೈಲ್ಯಾಟ್ರಲ್ ಸೀರೀಸ್, ಟ್ರಯಾಂಗ್ಯುಲರ್ ಸೀರೀಸ್ ಬಂದು ಆಸ್ಟ್ರೇಲಿಯಾ ಜೊತೆ ಆಡೋದಾಗಲಿ, ಶ್ರೀಲಂಕಾ ಜೊತೆ ಆಗ್ಬೋದು, ಇಂಗ್ಲೆಂಡ್ ಜೊತೆ, ಪಾಕಿಸ್ತಾನ ಜೊತೆ ಮೊದಲು ಬೈಲ್ಯಾಟ್ರಲ್ ಸೀರೀಸ್, ಅಥವಾ ಇಂಡಿಯಾ ಟೀಮು ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನ ಟೀಮ್ ಇಂಡಿಯಾಕ್ಕೆ ಬಂದು ಅದರ ಬಗ್ಗೆ ನಾವು ತುಂಬ ಸರಿ ನಾವು ಅವ್ರ ಜೊತೆ ಮ್ಯಾಚಲ್ಲಿ ಅವಾರ್ಡ್ಸ್ ಬಂದಿದೆ. ನೈಸ್. ಸೊ ಕ್ರಿಕೆಟ್ ಅನ್ನೋದನ್ನು ಬರೀ ನೀವು ಆಟ ಆಡ್ತಿದ್ದ ಕ್ರಿಕೆಟು ಬೇರೆಯವರು ಆಡಬೇಕು, ಟೂರ್ನಮೆಂಟ್ಸ್ ಆಗಬೇಕು, ಕ್ರಿಕೆಟ್ ಅನ್ನೋದು ನಿಮ್ಮ ಒಂದು ಏನಿದೆ ಕಮ್ಯುನಿಟಿನಲ್ಲಿ ಬೆಳಿಬೇಕು ಅನ್ನುವಂಥ ಒಂದು ಮೋಟೋ ಹಿಡ್ಕೊಂಡು ಬಂದ್ರಿ. ಅದಾದ ನಂತರ ಎಜುಕೇಷನ್ ಇಸ್ ಡ್ಯಾಮ್ ಇಂಪಾರ್ಟೆಂಟ್ ಟು ಎವ್ರಿಬಡಿ ಅನ್ನೋದನ್ನು ನೀವು ಎಜುಕೇಷನ್ನ ಸರ್ವ್ ಮಾಡ್ತಾ ಪ್ರೂವ್ ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಖಂಡಿತವಾಗಿ ನಾನು ನೀವು ಹೇಳಿದ ಹಾಗೆ MA MPhil ಇಂಗ್ಲೀಷ್ ಓದಿದ್ರಿಂದ ಲೆಕ್ಚರಿಂಗ್ ಮಾಡ್ತಿದ್ರಿ? ಲೆಕ್ಚರರ್ ಮಾಡ್ತಿದ್ದೆ ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ. ಸೊ ಹೇಗಿರ್ತಿತ್ತು ಸರ್, ಜಸ್ಟ್ ಔಟ್ ಆಫ್ ಮೈ ಕ್ಯೂರಿಯಾಸಿಟಿ, ಹೇಗೆ ರೆಸ್ಪಾಂಡ್ ಮಾಡ್ತಿದ್ರು ಸ್ಟೂಡೆಂಟ್ಸ್? ಸ್ಟೂಡೆಂಟ್ಸ್ ವರ್ ವೆರಿ ಗುಡ್ ಮೇಡಮ್. ಭಾಳ ಈಗಲೂ ಕೆಲವು ವಿದ್ಯಾರ್ಥಿಗಳು ನನ್ನ ಜೊತೆ ಟಚಲ್ಲಿದ್ದಾರೆ. ಸೊ ನಾನು ಹುಡುಗರನ್ನ ಇಂಟ್ರಾಕ್ಟಿವ್ ಸೆಷನ್ ಮಾಡಿ ಅವ್ರನ್ನೂ ಇನ್ವಾಲ್ವ್ ಮಾಡ್ತಾಯಿದ್ದೆ. ನನ್ನ ಪರವಾಗಿ ಒಬ್ಬರು ಅಟೆಂಡೆನ್ಸ್ಗೆ ಹೋಗೋರು, ಸೊ ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡೋರು, ಮತ್ತು ಬೋರ್ಡ್ ಮೇಲೆ ಬರೆಯೋಕ್ಕಾಗದಿದ್ದರಿಂದ ಕೆಲವರು ಬರೀಲಿಕ್ಕೂ ಹೆಲ್ಪ್ ಮಾಡ್ತಿದ್ರು. ನಾನು ಬ್ರೈಲಲ್ಲಿ, ಆವಾಗ ಈ ಥರ ಟೆಕ್ನಾಲಜಿ ಎಲ್ಲ ಇರಲಿಲ್ಲ, ಬ್ರೈಲಲ್ಲೇ ಬರ್ಕೊಂಡು ಹೋಗಿ ಪಾಠ ಮಾಡ್ತಾಯಿದ್ದೆ. ತುಂಬ ಎಂಜಾಯ್ ಮಾಡಿದೆ. ಬಟ್ ಒಂದು ಸೀಕ್ರೆಟ್ ಏನಂದರೆ, ನಾನು ಆ್ಯಸ್ ಅ ಸ್ಟೂಡೆಂಟ್ ಕಾಲೇಜಲ್ಲಿ ಕೆಲವು ಸತಿ ಬಂಕ್ ಮಾಡಿ ಪಿಕ್ಚರ್ಗೆಲ್ಲ ಹೋಗ್ತಾಯಿದ್ದೆ, ಕ್ರಿಕೆಟ್ ನೋಡೋಕ್ಕೆ ಹೋಗ್ತಾಯಿದ್ದೆ. ಸೂಪರ್. ಹಾಗೆ ಈ ಕ್ರಿಕೆಟ್ಗೋಸ್ಕರ ಕಾಲೇಜ್ ಟೀಚಿಂಗು ಬಂಕ್ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಓಕೆ. ಸೊ ನನಗೆ ಗೊತ್ತು ವಿದ್ಯಾರ್ಥಿಗಳಿಗೆ ಭಾಳ ಖುಷಿ ಆಗ್ತಿತ್ತು ಕ್ಲಾಸ್ ಇಲ್ಲ ಅಂದರೆ. ಬಟ್ ನನಗೆ ಅನ್ನಿಸ್ತು ದಿಸ್ ಈಸ್ ನಾಟ್ ರೈಟ್, ಬಿಕಾಸ್ ಐ ಶುಡ್ ನಾಟ್ ಬಂಕ್ ಕ್ಲಾಸಸ್ ಆ್ಯಸ್ ಎ ಟೀಚರ್ ಅಂತ ಹೇಳಿ ದೆನ್ ಮೈ ಕಾಲಿಂಗ್ ವಾಸ್ ಹಿಯರ್. ಸೊ ಸಮರ್ಥನ ಮೂಲಕ ನೀವು ಹೇಳಿದಾಗೆ ಶಿಕ್ಷಣ, ಅದರಲ್ಲೂ ಉನ್ನತ ಶಿಕ್ಷಣಕ್ಕೆ ಸಾಕಷ್ಟು ಒತ್ತು ಕೊಟ್ಟು ಬರೀ 10th ಸ್ಟ್ಯಾಂಡರ್ಡ್ವರೆಗೂ ಓದಿದ್ರೆ ಅಂಥ ಅವಕಾಶಗಳು ಸಿಕ್ಕಲ್ಲ. ಕಾಲೇಜು, ಯೂನಿವರ್ಸಿಟಿ, ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಸೊ ಅಂದರು ಅಂಗವಿಕಲರಿಗೆ ಯಾಕೆ ಇದು ಹೊರತಾಗಬೇಕು, ಅವರು ಎಂಜಾಯ್ ಮಾಡಬೇಕು ಲೈಫು. ಎಂಜಾಯ್ ಜೊತೆಗೆ ಸಾಕಷ್ಟು ಕಲಿಬೋದು, ಎಕ್ಸ್ಪೋಜರ್ ಸಿಗುತ್ತೆ, ಒಳ್ಳೊಳ್ಳೆ ಸ್ನೇಹಿತರಾಗ್ತಾರೆ, ಟೀಚರ್ಸು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಮತ್ತು ನಮಗೆ ಓದಲಿಕ್ಕೆ ಸಾಕಷ್ಟು ವಾಲಂಟಿಯರ್ಸ್ ಯಾವಾಗಲೂ ತಯಾರಿರ್ತಾರೆ. ಅಂಥವ್ರ ಸಂಪರ್ಕದಿಂದ ನಮ್ಮ ಕಿರಿಯರಿಗೆ ಅನುಕೂಲ ಆಗಲಿ, ನಮಗಾದಂಥ ಸಮಸ್ಯೆಗಳು ಅವ್ರಿಗೆ ಆಗದಿರಲಿ, ನಮಗೆ ಸಿಕ್ಕಂಥ ಅನುಕೂಲಗಳು, ಅವಕಾಶಗಳು ನಮಗಿಂತ 100 ಪಟ್ಟು ನಮ್ಮ ಯಂಗ್ಸ್ಟರ್ಸ್ಗೆ ಸಿಗಲಿ ಅಂಥೇಳಿ ನಮ್ಮ ಎಜುಕೇಷನ್ಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀವಿ. ನಮ್ಮ ವಿದ್ಯಾರ್ಥಿಗಳು IIM ಅಲ್ಲಿ, IIT ನಮ್ಮ ಶಾಲೆ ಹುಡುಗ ಒಬ್ಬ MBBS ಕೂಡ ಮಾಡ್ದ ಈಗ. ಸೊ MBBS ಮೊನ್ನೆ ಮುಗಿಸಿದ ಇಲ್ಲಿ ನಮ್ಮ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್. ಸೊ ಒಂದೊಂದು ಮಗು ಆ ಒಂದು ಸಾಧನೆ ಮಾಡಿದಾಗ ನಮಗೆ ನಾವೇ ಮಾಡಿದ್ದಕ್ಕಿಂತ ಖುಷಿಯಾಗುತ್ತೆ. ಸೂಪರ್ ಸರ್. ಹಾಗೆ ನಿಮ್ಮ ಹಿಂದೆ, ಹಾಗೆ ನಿಮ್ಮ ಕ್ಯಾಬಿನ್ ಬಂದ ತಕ್ಷಣ ಸೋ ಮೆನಿ ಅವಾರ್ಡ್ಸ್, ಎಷ್ಟೊಂದಿದೆ ಸರ್. ಅದರಲ್ಲಿ ಎಲ್ಲ ಅವಾರ್ಡ್ಗಳ ಬಗ್ಗೆ ಕೇಳಬೇಕು, ಎಲ್ಲ ಅವಾರ್ಡ್ ಹಿಂದೆ ಇರುವಂಥ ಸ್ಟೋರಿ ಬಗ್ಗೆ ಕೇಳಬೇಕು ಅನ್ನೋ ಆಸೆ. ಬಟ್ ಅದರಲ್ಲಿ ನೀವೇ ಸೆಲೆಕ್ಟಿವ್ ಆಗಿ ಹೇಳೋದಾದರೆ ಯಾವ್ಯಾವ ಅವಾರ್ಡ್ಸ್ ತಮ್ಮದಾಗಿಸ್ಕೊಂಡಿದ್ದೀರಾ? ಹಾಗೆ ಹಿಂದೆ ನೋಡಿದೆ ನಾನು, ನಮ್ಮ ನರೇಂದ್ರ ಮೋದಿ ಅವರ ಜೊತೆ ನಿಮ್ಮೊಂದು ಭಾವಚಿತ್ರವಿದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಸೊ ನಮ್ಮ ಕ್ರಿಕೆಟ್ ತಂಡ ಗೆದ್ದಾಗ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು 2 ಸರ್ತಿ ಕರೆದು ತಂಡಕ್ಕೆ ಸನ್ಮಾನ ಮಾಡಿದ್ರು. ಅದ್ರ ಹಿಂದೆ ಸ್ಟೋರಿ ನಿಮ್ಗೆ ಹೇಳಬೇಕು. ನಮ್ಮ ನಾಗೇಶ್ ಇವತ್ತಿಲ್ಲ ನಮ್ಮ ಜೊತೆ. ನಾವು ಸೌತ್ ಆಫ್ರಿಕಾಗೆ ಹೋಗಬೇಕಾದಾಗ ಅನಂತಕುಮಾರ್ ಸರ್ ಅವರು ನಮ್ಮ ಜೊತೆ ಇಲ್ಲ ಇವತ್ತು. ಅವ್ರಿಗೆ ನಾಗೇಶ್ ಒಂದು ಪ್ರಶ್ನೆ ಕೇಳಿದ, ಸರ್ ನಾವು ಗೆದ್ದು ಬಂದರೆ ಪ್ರಧಾನಮಂತ್ರಿಗಳ ಹತ್ರ ಕರ್ಕೊಂಡು ಹೋಗ್ತೀರಾ? ಓಕೆ. ಅವರು ಫೇರ್ವೆಲ್ ಕೊಡ್ತಾಯಿದ್ರು ಟೀಮ್ಗೆ, ಸರ್ ಹೋಗಿ ಬನ್ನಿ ಅಂತ. ಅವರು ಸರ್ ಖಂಡಿತ, ನೀವು ಗೆಲ್ಲೋದು ಹೆಚ್ಚು, ನಾನು ಕರ್ಕೊಂಡು ಹೋಗೋದು ಹೆಚ್ಚು. ಸೊ ಅವ್ರು ಇನ್ನೇನು ಗೆಲ್ತಾ ಇದ್ದಾರೆ ಅನ್ನೋ ಅಷ್ಟೊತ್ತಿಗೆ ನಾನು ಅನಂತಕುಮಾರ್ ಸರ್ಗೆ ಫೋನ್ ಮಾಡಿ ಹೇಳಿದೆ, ಸರ್ ಪಾಕಿಸ್ತಾನ ಸೋಲಿಸ್ತಾ ಇದ್ದೀವಿ ನಾವು. ಓ ವೆರಿ ಗುಡ್, ನೀನು ಡೆಲ್ಲಿಗೆ ಬಂದುಬಿಡು, ನಾವೆಲ್ಲ ಅರೇಂಜ್ ಮಾಡೋಣ ಟೀಮ್ ಕರ್ಕೊಂಡೋಗಿ. ನಿಜವಾಗ್ಲೂ ಪಾಪ ಅನಂತಕುಮಾರ್ ಸರ್ ನಮಗೆ ಈಸ್ ಎ ಗಾಡ್ ಫಾದರ್. ಸೊ ನನ್ನ ಜೊತೆ ಏರ್ಪೋರ್ಟಿಗೆ ಬಂದರು, ಅವರ ಕ್ಯಾಬಿನೆಟ್ ಸಚಿವರನ್ನ ಕರ್ಕೊಂಡು. ಥವರ್ಚಂದ್ ಗೆಹ್ಲೋಟ್ ನಮ್ಮ ರಾಜ್ಯಪಾಲರು ಇವತ್ತು, ಆವಾಗ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್ ಆಗಿದ್ದರು. ಸರ್ಬಾನಂದ್ ಸೋನೋವಾಲ್ ಸ್ಪೋರ್ಟ್ಸ್ ಮಿನಿಸ್ಟರ್. 3 ಜನ ಮಿನಿಸ್ಟರ್ಸು ನಮ್ಮ ತಂಡವನ್ನು ಏರ್ಪೋರ್ಟಿಂದ ರಿಸೀವ್ ಮಾಡಿ ಪ್ರಧಾನಮಂತ್ರಿ ಹತ್ರ ಕರ್ಕೊಂಡು. ಸೆಕೆಂಡ್ ಟೈಮ್ ಗೆದ್ದಾಗ ರಾಜ್ಯಪಾಲರು, ಆವಾಗ ಇನ್ನೂ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್ ಇದ್ದರು, ಅವರು ಹೇಳಿದರು ಪ್ರಧಾನಮಂತ್ರಿಗಳು ಕರೆದಿದ್ದಾರೆ ನೀವು ಹೋಗಬೇಕು ಅಂತ. ಅವರು ಬಂದು ನಮ್ಮ ಜೊತೆ. ಸೊ ಹೀಗೆ ಅವ್ರ ಜೊತೆ ಕಳೆದ ಸಮಯಗಳನ್ನ ಹೇಳೋದಾದರೆ ಒಂಥರ ಜೀವನದ ಒಂದು ಅತ್ಯಂತ ಅಮೂಲ್ಯವಾದಂಥ ಕ್ಷಣಗಳು. ಹಿ ವಾಸ್ ಸೋ ಗುಡ್.
ಒಂಥರ ತಾಯಿ ಹತ್ರ ಹೋದರೆ ಹೇಗೆ ನಿಮಗೆ ಒಂದು ಕಂಫರ್ಟ್ ಇರುತ್ತೋ ಅಂಥ ಒಂದು ಕಂಫರ್ಟು ನಮ್ಮ ನರೇಂದ್ರ ಮೋದಿ ಅವರು ಕೊಟ್ಟರು. ಬ್ಯೂಟಿಫುಲ್. ಆ್ಯಂಡ್ ನೀವು ಹೇಳಿದಾಗೆ ಅನೇಕ ಪ್ರಶಸ್ತಿಗಳು ಸನ್ಮಾನಗಳು ಸಿಕ್ಕಿವೆ, ರಾಷ್ಟ್ರ ಪ್ರಶಸ್ತಿಗಳು ಸಿಕ್ಕಿವೆ ನನಗೆ ವೈಯಕ್ತಿಕವಾಗಿ, ಸಂಸ್ಥೆಗೆ ಮತ್ತು ನಮ್ಮ ವಿದ್ಯಾರ್ಥಿಗೆ. 3 ಸತಿ ನಾನು ರಾಷ್ಟ್ರಪತಿ ಭವನಲ್ಲಿದ್ದೆ ಅವಾಗ. ಭಾಳ ಖುಷಿಯಾದಂಥ ಕ್ಷಣಗಳನ್ನು. ಆಮೇಲೆ ನಮ್ಮ ಹುಡುಗರು ನೀವು ಹೇಳಿಲ್ಲ ಕ್ರಿಕೆಟ್ ಆಡೋರು ಕ್ಯಾಪ್ಟನ್ಸ್ಗೆ ಪದ್ಮಶ್ರೀ ಸಿಕ್ತು. ಆವಾಗ ನಾನು ಎದುರುಗಡೆ ಕೂತು ಕ್ಲಾಪ್ ಮಾಡ್ತಾಯಿದ್ದೆ. ನನಗೆ ಸಿಕ್ಕಿದ್ದಕ್ಕಿಂತ ಖುಷಿ ಆಯಿತು. ಹೋದ ವರ್ಷ ಅಜಯ್ ರೆಡ್ಡಿಗೆ ಅರ್ಜುನ ಅವಾರ್ಡ್ ಬಂತು. ಆವಾಗಲೂ ಎದುರುಗಡೆ ಕೂತು ಕ್ಲಾಪ್ ಮಾಡ್ತಾಯಿದ್ದೆ. ಸೊ ಹಾಗೆ ಈಗ ನಮ್ಮ ನೀವು ಹೇಳಿದ್ರಿ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಗ್ರೂಪ್. ಹೌದು. ನಾವು ಯಾವಾಗಲೂ ಹೇಳೋದು ನಮ್ಮ ಈ ವಿದ್ಯಾಭ್ಯಾಸ ಜೊತೆಗೆ, ತರಬೇತಿ ಜೊತೆಗೆ, ಪರಿಸರದ ಜೊತೆಗೆ ಸಾಕಷ್ಟು ಕೆಲಸ ಮಾಡ್ತಾ 2 ಸಮರ್ಥ ನಮ್ಮದು ಕಣ್ಣುಗಳು ಅಂತ ನಾನು ಹೇಳೋದಾದರೆ ಕ್ರಿಕೆಟ್ ಮತ್ತು ನಮ್ಮ ಸುನಾದ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಗ್ರೂಪ್. ಸೊ ಈಗ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ನ ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಒಂದು ಸಮರ್ಥನ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ಆ್ಯಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಮಾಡಿದ್ವಿ. ಅನುಷಾ ಅಂತ ಹೇಳಿ ಅದರ ಒಂದು ಪ್ರಿನ್ಸಿಪಲ್ ಈಗ ಅಮೆರಿಕದಲ್ಲಿದ್ದಾಳೆ. ಭಾಳ ಅದ್ಭುತವಾಗಿ ಹಾಡ್ತಾಳೆ. ಪ್ರಾಬ್ಲಿ ಅವಳು ಬಂದಮೇಲೆ ಒಂದು ಸತಿ ನಾವು ಗ್ಯಾರಂಟಿ ನ್ಯೂಸ್ಗೆ ಒಂದು ಕಾರ್ಯಕ್ರಮ ಮಾಡೋಣ. ಸಮರ್ಥನಂ ಸಿಸ್ಟರ್ಸ್ ಅಂತ ಹೇಳಿ ಒಂದು ಬ್ರ್ಯಾಂಡ್ ಲಾಂಚ್ ಮಾಡಿದ್ವಿ. ಸಮರ್ಥನಮಲ್ಲಿ ಒಂದು 800ಕ್ಕೂ ಹೆಚ್ಚು ಪೂರ್ಣಾವಧಿ ಎಂಪ್ಲಾಯೀಸ್ ಇದ್ದಾರೆ ಮತ್ತು ಸಾಕಷ್ಟು ವಾಲಂಟಿಯರ್ಸ್, ಸಾವಿರಾರು ಜನ ಸ್ವಯಂ ಸೇವಕರಿದ್ದಾರೆ. ಸೊ ಒಟ್ಟಾರೆ ಎಷ್ಟು ಜನ ಇಲ್ಲಿಂದ ವಿದ್ಯಾಭ್ಯಾಸನ ಮುಗಿಸ್ಕೊಂಡು ಹೋಗಿದ್ದಾರೆ ಸರ್ ತಮ್ಮ ಸಂಸ್ಥೆ? ಸೊ ಡೈರೆಕ್ಟ್ ಇಂಡೈರೆಕ್ಟಿಗೆ ಒಂದು 5 ಲಕ್ಷ ಜನಕ್ಕಾದರೂ ನಮ್ಮ ಸಮರ್ಥನಂ ಸೇವೆ ತಲುಪಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಬೋದು. 2030ಗೆ ನಾವು 10 ಲಕ್ಷ ವ್ಯಕ್ತಿಗಳನ್ನು ಮುಟ್ಟಬೇಕನ್ನೋ ಒಂದು ಗುರಿ ಇಟ್ಕೊಂಡಿದ್ವಿ ಮೇಡಮ್. ವೆರಿ ನೈಸ್. ಸೊ ತಮ್ಮ ಜೀವನದ ಗೇಮ್ ಚೇಂಜರ್ ಯಾರು ಅಂತ ಕೇಳೋದಾದ್ರೆ ಯಾರನ್ನ ಹೇಳ್ತೀರಿ? ಕ್ರಿಕೆಟ್. ಓಕೆ. ಸೊ ವ್ಯಕ್ತಿ ಹೇಳೋ ಬದಲಿ ಕ್ರಿಕೆಟೇ ಒಂದು ನನ್ನ ಸಂಗಾತಿ. ಇನ್ನೊಂದು ಹೇಳೋದಾದರೆ ರೇಡಿಯೋ. ಆವಾಗ ನಂತರ ಈಗ ಮೊಬೈಲ್. ಎವ್ರಿ ಸೆಕೆಂಡ್ ಇಟ್ ಹೆಲ್ಪ್ಸ್ ಮೀ ಟು ಕನೆಕ್ಟ್ ಟು ಪೀಪಲ್. ಆ್ಯಂಡ್ ಮಾಧ್ಯಮಗಳ ಅದರಲ್ಲಿ ಟಿ ವಿ ನಾನು ಆಫೇ ಮಾಡಲ್ಲ. ರಾತ್ರಿ ನಿದ್ದೆ ಎಚ್ಚರ ಆದಾಗೆಲ್ಲ ನ್ಯೂಸ್ ಕೇಳ್ತಾ ಇರ್ತೀನಿ. ಇದರ ಗ್ಯಾರಂಟಿ ಕೇಳ್ತಾ ಇರ್ತೀನಿ, ಪಬ್ಲಿಕ್ ಕೇಳ್ತಾ ಇರ್ತೀನಿ, ಟಿ ವಿನಾಗ ಕೇಳ್ತಿರ್ತೀನಿ, ಇಲ್ಲಾಂದರೆ NDTV ಕೇಳ್ತೀನಿ, ಇಲ್ಲಾಂದರೆ ಇಂಡಿಯಾ ಟುಡೇ. ಅದು ಚೇಂಜ್ ಮಾಡ್ತಾ ಇರ್ತೀನಿ. ಹಾಗೆ ಇನ್ನು ಆ ಥರ ಎಲ್ಲ ಚಾನಲ್ಗಳು ಇಷ್ಟೇ ಅಂತಲ್ಲ, ನೀವು ಒಂದಷ್ಟು ಹೆಸರುಗಳನ್ನೇ ಹೇಳಿದೆ ಅಷ್ಟೇ. ಸೊ ಚಾನಲ್ ಚೇಂಜ್ ಮಾಡ್ತಾ ಇರ್ತೀನಿ, ಯಾಕಂದರೆ ಎವ್ರಿ ಅವರ್ಗೆ ಅದೇ ರಿಪೀಟ್ ಆಗ್ತಾ ಇರುತ್ತೆ ಮೇಡಮ್. ಸೊ ಡಿಫ್ರೆಂಟ್ ಚಾನಲ್ ಯು ಕ್ಯಾನ್ ಗೆಟ್ ಡಿಫ್ರೆಂಟ್ ನ್ಯೂಸ್. BBC ಭಾಳ ಇಷ್ಟ ಆಯಿತು ನಂಗೆ ಮುಂಚೆ, ಈಗ ಅಷ್ಟು ಕೇಳ್ತಾ ಇಲ್ಲ. ಸೊ ಅದ್ರ ಮೂಲಕ ನನಗೆ ಜಾಗತಿಕ ಮಾಹಿತಿ ತುಂಬ ಸಿಗ್ತಾಯಿತ್ತು. ಸರ್ ಹಾಗೆ ಸರ್ ನಿಮ್ಮ ಒಂದು ಏನು ಹೇಳ್ತಾರೆ ದ ಲೈಫ್ ಆಫ್ ಸಮರ್ಥನದಲ್ಲಿ ತಾವು ಏನೇನೆಲ್ಲ ಮಾಡಿದ್ರಿ ಅದೆಲ್ಲ ಹೇಳ್ತಾ ಹೋದರೆ, ಚೂರು ಪರ್ಸ್ನಲ್ ಲೈಫ್ ಬಗ್ಗೆ ಕೇಳೋದಾದರೆ ಸರ್, ಸೊ ತಮ್ಮ ಮದುವೆ ಆಗಿದ್ದು ಮಕ್ಕಳ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಾನು ಅದರಲ್ಲೂ ಭಾಳ ಅದೃಷ್ಟವಂತ. ಸೊ 2003ರಲ್ಲಿ ನನ್ನ ಬಾಳ ಸಂಗಾತಿ ಗೀತಾ ಅನ್ನೋರನ್ನ ಮದುವೆ ಆದೆ. 2 ಮುದ್ದಾದ ಮಕ್ಕಳಿವೆ. ಮಗ ಈಗ ಸೆಕೆಂಡ್ ಇಯರ್ ಡಿಗ್ರಿ, ಮಗಳು 11th ಸ್ಟ್ಯಾಂಡರ್ಡ್. ಸೊ 3 ಜನನೂ ನನಗೆ ಭಾಳ ಸಪೋರ್ಟಿವ್ ಆಗಿದ್ದಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರ ಒಂದು ಸಪೋರ್ಟ್ ಇದೆ. ಯಾಕಂದರೆ ನಾನು ಕುಟುಂಬಕ್ಕೆ ಭಾಳ ಕಮ್ಮಿ ಟೈಮ್ ಕೊಡ್ತೀನಿ ಮೇಡಮ್. ಕಂಪ್ಲೇಂಟ್ ಇಲ್ವಾ? ಕಂಪ್ಲೇಂಟ್ ಮಾಡಲ್ವಾ? ನೀವು ತುಂಬ ಕಮ್ಮಿ ಟೈಮ್ ಕೊಡ್ತೀರಿ? ಇದೆ ಪಾಪ, ಬಟ್ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರದ್ದು ಸಪೋರ್ಟ್ ಇದೆ. ಬಟ್ ಕಂಪ್ಲೇಂಟ್ ಮಾಡ್ತಾರೆ, ಆ್ಯಕ್ಚುಲಿ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಬಹಳಷ್ಟು ಜನರಿಗೆ ತಾವು ಅನ್ನದಾತರಾಗಿದ್ದೀರಿ. ಆ್ಯಂಡ್ ಬಹಳಷ್ಟು ಜನ ನಿಮ್ಮನ್ನು ಈಗಲೂ ನೆನೆಸ್ಕೊಂಡು ಕೆಲಸ ಮಾಡೋಕ್ಕಿಂತ ಮುಂಚೆ ನಿಮ್ಮನ್ನು ನೆನೆಸ್ಕೊಂಡು ಮಾಡುವಂಥವರು ಇದ್ದಾರೆ. ಸೊ ಕೊನೆಯದಾಗಿ ಕಾರ್ಯಕ್ರಮ ನೋಡ್ತಿರುವಂಥ ವೀಕ್ಷಕರಿಗೆ ನಿಮ್ಮ ಈ ಸಾಧನೆ ಕುರಿತಾಗಿ, ಈ ಸಾಧನೆ ಮಾಡಬೇಕಾದ್ರೆ ಏನಾದರೂ ಒಂದು ಪ್ರೋಟೋಕಾಲ್ ಇದೆಯಾ, ಇಲ್ಲ ಯಾವುದಾದ್ರೂ ಒಂದು ಏನು ಹೇಳ್ತಾರೆ ಒಂದು ಸ್ಲೋಗನ್ ಏನಾದರೂ ನೀವು ಹೇಳ್ತೀರಾ ಅನ್ನೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಜಸ್ಟ್ ಡೂ ಇಟ್. ಸೊ ಭಾಳ ಯೋಚನೆ ಮಾಡಬೇಡಿ, ತುಂಬ ಅನಲೈಸ್ ಮಾಡಬೇಡಿ. ನಮ್ಮ ಸುಬ್ಬುಕೋಟ ಅಂತ ಒಬ್ಬರು ಅಮೇರಿಕಲ್ಲಿದ್ದಾರೆ, ಅವ್ರು ಹೇಳೋದು ಟು ಮಚ್ ಅನಾಲಿಸಿಸ್ ಇಸ್ ಪ್ಯಾರಾಲಿಸಿಸ್. ಸೊ ಜಸ್ಟ್ ಡೂ ಇಟ್. ಮಾಡಬೇಕನ್ನಿಸ್ತಾ ಮಾಡಿಬಿಡಿ. ಮಾಡುವಾಗ ಕೆಲವು ಕಠಿಣ
ಹೆಜ್ಜೆಗಳು ಇಡಬೇಕಾಗತ್ತೆ, ಕಷ್ಟ ಬರುತ್ತೆ. ಧೃತಿಗೆಡಬೇಡಿ, ಮುನ್ನುಗ್ಗಿ. ಯಾವುದೇ ವ್ಯಕ್ತಿ ಅಂಗವಿಕಲ ಇರಲಿ, ಅಂಗವಿಕಲ ಇಲ್ಲದೇ ಇರಲಿ, ಅವರಲ್ಲಿ ಪ್ರತಿಭೆ ಇರುತ್ತೆ. ಆ ಪ್ರತಿಭೆನ ಹುಡುಕುವಂಥ ಕೆಲಸ ನಮ್ಮಂಥವ್ರು. ಅದು ನಮ್ಮಂಥವ್ರು. ಈಗ ಮುಂಚೆ ನಾನು ಚಿಕ್ಕವನಿದ್ದಾಗ ನನ್ನ ಪ್ರತಿಭೆನ ಹುಡುಕಿ ನಮ್ಮ ಕುಟುಂಬ, ನಮ್ಮ ಗುರುಗಳು ಹೇಗೆ ನಮ್ಮನ್ನು ಮುಂದೆ ನಡೆಸ್ಕೊಂಬಂದರು, ಹಾಗೆ ನಾವೆಲ್ಲ ಮುಂದೆ ನಡೆಸ್ಕೊಂಡು ಬರಬೇಕು. ಅವರಲ್ಲಿರ್ತಕ್ಕಂಥ ಒಂದು ಪ್ರತಿಭೆಗೆ ಅವಕಾಶ ಕಲ್ಪಿಸಬೇಕು, ಒಂದು ಮಾರ್ಗದರ್ಶನ ಮಾಡಿ, ಸ್ವಾವಲಂಬಿಗಳನ್ನಾಗಿ ಮಾಡಿ, ಅವ್ರ ಕಾಲ ಮೇಲೆ ಅವ್ರು ನಿಲ್ಲಿಸಿ ಆರ್ಥಿಕವಾಗಿ ಸದೃಢರಾಗಬೇಕು. ಸೊ ಆರ್ಥಿಕವಾಗಿ ಸದೃಢರಾದರೆ ನೀವು ಅಂದ್ಕೊಂಡಿದ್ದು ಮಾಡ್ಬೋದು, ಇಲ್ಲಾಂದರೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟ್ ಸರ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಕಳೆದ್ರಿ. ಆ್ಯಂಡ್ ಗೇಮ್ ಚೇಂಜರ್ ಕಾರ್ಯಕ್ರಮದ ಆ್ಯಕ್ಚುಯಲ್ ಗೇಮ್ ಚೇಂಜರ್ ತಾವು, ಆ್ಯಂಡ್ ಆ್ಯಕ್ಚುಯಲ್ ಅಚೀವರ್ ತಾವು. ಕಂಗ್ರ್ಯಾಚುಲೇಷನ್ಸ್. ಮತ್ತಷ್ಟು ಮಕ್ಕಳಿಗೆ ಸ್ಫೂರ್ತಿಯಾಗಿ, ಹಾಗೆ ಮಕ್ಕಳ ಜೀವನದಲ್ಲಿ ನಂದಾದೀಪ ಆಗಿ ನೀವು ಕಾಣಿಸ್ಕೊಳ್ಳಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು ಸರ್. ನಿಮಗೂ ಕೂಡ ಆದರ್ಶಿನಿಯವರೇ ಭಾಳ ಸಂತೋಷ ಆಯಿತು ತಮ್ಮ ಜೊತೆ ಮಾತಾಡಿದ್ದು. ಮತ್ತು ಗ್ಯಾರಂಟಿ ನ್ಯೂಸ್ ಅವ್ರಿಗೂ ಕೂಡ ನಾನು ಅಭಿನಂದಿಸ್ತೀನಿ. ಸೊ ಹೀಗೆ ನಾವು ಕೆಲಸ ಮಾಡೋಣ, ಎಲ್ಲ ಅಂಗವಿಕಲರನ್ನು ಸಬಲರನ್ನಾಗಿ ಮಾಡಿ ದೇಶದ ಒಂದು ಆಸ್ತಿ ಮಾಡೋಣ ಅಂತ ಹೇಳ್ತಾ, ನನ್ನನ್ನು ನೀವು ಇಂಟರ್ವ್ಯೂ ಮಾಡಿದ್ದಕ್ಕೆ ನಾನು ಅಭಿನಂದಿಸಿ ನಮಸ್ಕಾರ ಹೇಳ್ತೀನಿ. ನಮಸ್ತೆ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಗೇಮ್ ಚೇಂಜರ್ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ನಾನು ಸಿಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಂಟಿಲ್ ದೆನ್ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.